ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಚೈತನ್ಯ ಪಾಠಶಾಲೆ. ನಾನಿವತ್ತು ತುಂಬ ಮುಖ್ಯವಾಗಿ ಪ್ರಮುಖವಾಗಿರುವಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ನ ತೊಗೊಂಬಂದಿದ್ದೀನಿ. ಸೊ ಆ ಟಾಪಿಕ್ ಬಂದು ಆಲ್ರೆಡಿ ತಮ್ನೇಲ್ ನೋಡೇ ಗೊತ್ತಾಗಿರುತ್ತೆ. ಆಡಳಿತದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ ಇನ್ ಅಡ್ಮಿನಿಸ್ಟ್ರೇಷನ್. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಇತ್ತೀಚೆಗೆ KEನಲ್ಲಿ ಸಿಲೆಬಸ್ನಲ್ಲೇ ಮೆನ್ಷನ್ ಮಾಡಿದ್ದಾರೆ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನೋವಂಥ ಟಾಪಿಕ್ನ. ಇದರಿಂದ ಏನಿಲ್ಲ ಅಂದ್ರೂ 2ರಿಂದ 3 ಮಾರ್ಕ್ಸ್ ಕವರ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಕಳೆದ ಬಾರಿ ನಡೆದಂಥ PDO VAOನಲ್ಲಿ ಇದ್ರ ಮೇಲೆ ಕ್ವಶನ್ಸ್ ರೈಸ್ ಆಗಿತ್ತು. ಆ್ಯಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮುಂಬರುವಂಥ ಎಕ್ಸಾಮ್ಸ್ಗಳಲ್ಲಿ FD ಆಗಲಿ, KS ಆಗಲಿ, SDA, PC, PSI, PDO, VAO, ಗ್ರೂಪ್ C ಎಲ್ಲದಕ್ಕೂ ಕೂಡ ಕೇಳ್ತಾರೆ. ಬಿಕಾಸ್ ಕರ್ನಾಟಕ ತುಂಬ ಡಿಜಿಟಲೈಸ್ಡ್ ಆಗೋಗ್ತಾ ಇದೆ ಇನ್ ದ ಅಡ್ಮಿನಿಸ್ಟ್ರೇಷನ್. ಸುಮಾರಷ್ಟು ಆ್ಯಪ್ಸ್, ಪೋರ್ಟಲ್ಸ್ನ ತಂದಿದೆ ಜನಸಾಮಾನ್ಯರಿಗಾಗಿ, ಬಳಕೆಗಾಗಿ ಆ್ಯಂಡ್ ಎಫಿಷಿಯೆಂಟ್ ವರ್ಕ್ ಮಾಡೋದಕ್ಕೋಸ್ಕರ ಅಥವಾ ಜನರಿಗೆ ರೀಚ್ ಆಗೋಕ್ಕೋಸ್ಕರ ಡಿಜಿಟಲೈಸ್ಡ್ ಆಗ್ತಾ ಇದೆ. ಸೊ ಹಾಗಾಗಿ ಈ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಕೊನೆವರೆಗೂ ನೋಡ್ತಾ ಹೋಗಿ ಆಲ್ಮೋಸ್ಟ್ 60 ಕ್ವಶನ್ಸ್ನ ಕವರ್ ಮಾಡಿದ್ದೀನಿ. ಒಂದೊಂದನ್ನು ಕೂಡ ಜನರಲ್ ಆಗಿ ಅದು ಯಾವ ಡಿಪಾರ್ಟ್ಮೆಂಟಿಗೆ ಬರುತ್ತೆ ಆ್ಯಂಡ್ ಅದರ ಉಪಯೋಗ ಏನು ಅಂತ ತಿಳಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ತಾ ಹೋಗೋಣ. ಫಸ್ಟ್ ವಿ ಶುಡ್ ನೋ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಗವರ್ನೆನ್ಸ್. ಸೊ ಏನಕ್ಕೆ ನಾವು ಇದನ್ನು ಅಡಾಪ್ಟ್ ಮಾಡಿದ್ದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಒನ್, ಪಾರದರ್ಶಕತೆ. ಇಲ್ಲಿ ಏನಂದರೆ, ಎಲ್ಲ ದಾಖಲೆಗಳನ್ನ ಡಿಜಿಟಲ್ ಆಗಿರುವುದರಿಂದ ಭ್ರಷ್ಟಾಚಾರ ಮತ್ತು ಮಧ್ಯವರ್ತಿಗಳ ಹಾವಳಿ ತಪ್ಪುತ್ತೆ. ಫಾರ್ ಎಕ್ಸಾಂಪಲ್, ರೈತರು ಬೆಳೆದಿರೋ ಬೆಳೆನೇ ಅವ್ರು ಮಾರೋಕ್ಕಾಗಲ್ಲ, ಮಧ್ಯವರ್ತಿಗಳು ಕೊಂಡ್ಕೊಂಡು ಹೆಚ್ಚು ಬೆಲೆಗೆ ಮಾರ್ತಾರೆ. ಬೆಳೆದಿರೋ ರೈತಂಗೇನು ಸಿಕ್ಕಿರಲ್ಲ, ಕೊಂಡಿರೋ ಗ್ರಾಹಕನಿಗೇನು ಸಿಕ್ಕಿರಲ್ಲ, ಬಟ್ ಮಧ್ಯವರ್ತಿಗಳಿಗೆ ಚೆನ್ನಾಗಿ ಲಾಭ ಆಗಿರುತ್ತೆ. ಅದನ್ನು ತಪ್ಪಿಸೋದಕ್ಕೆ ಮಾಡಿದ್ದಾರೆ. ಸಮಯ ಉಳಿತಾಯ, ಟೈಮ್ ಸೇವಿಂಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾಗರಿಕರು ಸರ್ಕಾರಿ ಕಚೇರಿಗೆ ಯಾವುದೋ ಒಂದು ಸೇವೆ ಬೇಕಾಗಿರುತ್ತೆ. ಅಲ್ಲಿ ಹೋಗಿ ಅವರು ಕಾಯ್ದು ಲಂಚ ಕೊಟ್ಟು ಆಗ ಬನ್ನಿ, ಈಗ ಬನ್ನಿ, ಈಗ ಬನ್ನಿ, ಆಗ ಬನ್ನಿ ಅಂತ ಕಳಿಸೋ ಬದಲು, ಸೊ ನಾವು ಆನ್ಲೈನಲ್ಲೇ ನಾವು ಈ ಥರದ ಸೇವೆಗಳ್ನ ಟೈಮ್ ಸೇವ್ ಮಾಡಿಕೊಂಡು ಪಡ್ಕೋಬೋದು. ಮೂರನೇದು, ನೇರ ಸೌಲಭ್ಯ ವರ್ಗಾವಣೆ ಇದೆ, DBT. ಇದಂತೂ ತುಂಬ ಹೆಲ್ಪ್ಫುಲ್ ಆಗಿದೆ ಎಲ್ಲ ಕರ್ನಾಟಕದ ಎಲ್ಲ ಜನತೆಗೆ. ಬಿಕಾಸ್ ಯಾವುದೇ ಸರ್ಕಾರದ ಏನೇ ಯೋಜನೆಗಳಿರಲಿ, ಸ್ಕೀಮ್ಸ್ ಇರಲಿ, ಡೈರೆಕ್ಟ್ ಫಲಾನುಭವಿಗಳ ಅಕೌಂಟಿಗೆ ಅಮೌಂಟ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಈವನ್ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ನಮೆಂಟ್ ಇವೆರಡೂ ಅಡಾಪ್ಟ್ ಮಾಡಿರೋದು ತುಂಬ ಜನಗಳಿಗೆ ತುಂಬ ಯೂಸ್ಫುಲ್ ಆಗಿದೆ. ದತ್ತಾಂಶ ಸುರಕ್ಷತೆ. ಜಮೀನು ಮತ್ತು ವೈಯಕ್ತಿಕ ದಾಖಲೆಗಳು ಗಣಕೀಕೃತಗೊಂಡಿರುವುದರಿಂದ ಅವುಗಳ ತಿದ್ದುಪಡಿ ಮತ್ತು ನಾಶ ಸಾಧ್ಯವಿಲ್ಲ. ಸೊ ಇಲ್ಲಿ ಡೇಟಾ ಸೆಕ್ಯುರಿಟಿ ಚೆನ್ನಾಗಿರುತ್ತೆ. ಯಾವುದೋ ಒಂದು ಡೇಟಾನ ನಾವು ಕಲೆಕ್ಟ್ ಮಾಡಿ ಇಟ್ಟಿದ್ದೀವಿ ಅಂದರೆ, ಇನ್ ದ ಫಾರ್ಮ್ ಆಫ್ ಪೇಪರಲ್ಲಿ ಇಟ್ಟಿದ್ವಿ ನಾವು ಅಂತಂದರೆ ಬೆಂಕಿ ಬೀಳ್ಬೋದು, ಅಥವಾ ಯಾರು ನಮಗೆ ಅದನ್ನು ನಾಶಪಡಿಸ್ಬೇಕು ಅಂತ ಉದ್ದೇಶ ಹೊಂದಿರೋ ವ್ಯಕ್ತಿಗಳು ಅದಕ್ಕೆ ಬೆಂಕಿ ಹಾಕ್ಬೋದು, ಅಥವಾ ಮಳೆ ಬಂದು ನೆಂದು ಹಾಳಾಗುವಂಥ ಚಾನ್ಸಸ್ ಇರುತ್ತೆ, ಅಥವಾ ಜಿಳ್ಳೆಗಳು ಕೂಡ ಕಡಿದು ಹಾಳು ಮಾಡೋ ಅಂಥ ಚಾನ್ಸಸ್ ಇರುತ್ತೆ ಪೇಪರ್ನ. ಬಟ್ ಇನ್ ದ ಫಾರ್ಮ್ ಆಫ್ ನಾವು ಡಿಜಿಟಲ್ ಆಗಿ ಸೇವ್ ಮಾಡಿದರೆ, ಸೊ ಅದು ನಮಗೆ ಎಲ್ಲೇ ನೀವು ಇವನ್ ಕಂಪ್ಯೂಟರ್ ಹಾಳಾದರೂ ಕೂಡ ನಮಗೆ ಮೆಮೊರಿನಲ್ಲಿ ಸೇವ್ ಆಗಿರುತ್ತೆ, ಜಿಮೇಲ್ ಕ್ಲೌಡಲ್ಲಿ ಸೇವ್ ಆಗಿರುತ್ತೆ, ಹಾರ್ಡ್ ಡಿಸ್ಕಲ್ಲಿ ಸೇವ್ ಆಗಿರೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಇಟ್ ಈಸ್ ವೆರಿ ಹಾರ್ಡ್ ಟು ಡೆಸ್ಟ್ರಾಯ್ ದ ಡೇಟಾ. ನೆಕ್ಸ್ಟ್ ಒನ್, ಸಕಾಲಿಕ ಸೇವೆ. ಪ್ರತಿಯೊಂದು ಅರ್ಜಿಗೂ ಕಾಲಮಿತಿ ಇರುವುದರಿಂದ ಆಡಳಿತದಲ್ಲಿ ಶಿಸ್ತು ಮತ್ತು ಹೊಣೆಗಾರಿಕೆ ಹೆಚ್ಚುತ್ತೆ. ದಟ್ ಮೀನ್ಸ್, ಯಾವುದೋ ಒಂದು ಅಪ್ಲಿಕೇಶನ್ ತೊಗೊಂಡಿದ್ದಾರೆ, ಫಾರ್ ಎಕ್ಸಾಂಪಲ್ ಜಾತಿ ಪ್ರಮಾಣ ಪತ್ರ ಬೇಕಾಗಿರುತ್ತೆ. ಸೊ ಹೋಗಿರ್ತಾರೆ, ಅಪ್ಲಿಕೇಶನ್ ಕೊಟ್ಟಿರ್ತಾರೆ, 15 ಡೇಸ್ ಆಗುತ್ತೆ, 30 ಡೇಸ್ ಆಗುತ್ತೆ ಅಂತಾರೆ. ಸೊ ಅವ್ರು ಏನು ಅನ್ಕೋತಾರೆ, ಇದು ಆಗ್ತಿಲ್ಲ ಅಂತಂದರೆ ಅವರು ಮೋಸ್ಟ್ಲಿ ಸಮಥಿಂಗ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಅಂತ ಅವರು ಕೊಡೋದಕ್ಕೆ ಶುರು ಮಾಡ್ತಾರೆ. ಸೊ ಈ ಥರದನ್ನು ಸರ್ವೀಸಸ್ನ ಮತ್ತು ಟೈಮ್ ಡಿಲೇನ, ಜನಗಳ ಟೈಮ್ನ ಸೇವ್ ಮಾಡೋದಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಅಪ್ಲಿಕೇಶನ್ ತೊಗೊಂಡು ವಿತಿನ್ 14 ಡೇಸಲ್ಲಿ ಈ ಅಪ್ಲಿಕೇಶನ್ನು ಪ್ರಾಸೆಸ್ ಆಗಿ ಕಂಪ್ಲೀಟ್ ಆಗಿರಬೇಕು ಅನ್ನೋ ಅಂಥ ಟೈಮ್ ಫಿಕ್ಸ್ ಮಾಡಿರ್ತಾರೆ. ಸೊ ಹೀಗಾಗಿ ಇಲ್ಲಿ ಏನು ಎಫಿಷಿಯೆಂಟಾಗಿ ಕೆಲಸ ಆಗ್ತಾ ಹೋಗುತ್ತೆ. ಸೊ ಗೌರ್ಮೆಂಟಲ್ಲಿ ಎಲ್ಲೂ ಕೂಡ ಡಿಲೇ ಅನ್ನೋದಿರೋದಿಲ್ಲ. ಸೊ ನೆಕ್ಸ್ಟ್ ಒಂದು ನೋಡ್ತಾ ಹೋಗೋಣ, ಈ ಪೋರ್ಟಲ್ಸ್. ಇದರಲ್ಲಿ ಈ ಪೋರ್ಟಲ್ಸ್ ಮತ್ತು ಆ್ಯಪ್ಸ್ ಎರಡೂ ಇನ್ಕ್ಲೂಡ್ ಆಗಿದೆ. ಸೊ ಫಸ್ಟ್ ಒಂದು ಬಂದು ಆರೋಗ್ಯ ಮತ್ತು ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಇರುವಂಥ
ಸೌಲಭ್ಯಗಳು ಅಥವಾ ಈ ಗವರ್ನೆನ್ಸ್ ಯಾವ್ಯಾವಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಜನ್ಮ ಅನ್ನೋದು ಒಂದು ಪೋರ್ಟಲ್ ಇದು. ಈ ಜನ್ಮ ಅನ್ನೋ ಪೋರ್ಟಲಲ್ಲಿ ಜನನ ಮತ್ತು ಪ್ರಮಾಣ ಪತ್ರಗಳ ಆನ್ಲೈನ್ ನೋಂದಣಿ ವ್ಯವಸ್ಥೆ ಇದೆ. ಸೊ ಇದು ಎಷ್ಟು ಜನಕ್ಕೆ ಗೊತ್ತಿದೆ ಇಲ್ಲ ಅಂತ ಗೊತ್ತಿಲ್ಲ. ಸೊ ನಾವು ಇದನ್ನು ನಮ್ಮ ನಮ್ಮ ಜಿಲ್ಲಾಡಳಿತ ತಾಲೂಕು ಆಫೀಸ್ಗಳಲ್ಲಿ ಅಥವಾ ಜಿಲ್ಲಾಡಳಿತದಲ್ಲಿ ನಾವು ಈ ಸೇವೆಯನ್ನು ಪಡ್ಕೋಬೋದು. ನೆಕ್ಸ್ಟ್ ಒನ್ ಆರೋಗ್ಯ ಕರ್ನಾಟಕ. ಸೊ ಇಲ್ಲಿ ಏನಿದೆ ಅಂದರೆ ಸಾರ್ವಜನಿಕರಿಗೆ ಉಚಿತ ಮತ್ತು ರಿಯಾಯಿತಿ ದರದಲ್ಲಿ ಚಿಕಿತ್ಸಾ ವ್ಯವಸ್ಥೆನ ಕೊಡೋದಕ್ಕೆ ಈ ಆರೋಗ್ಯ ಕರ್ನಾಟಕ ಅನ್ನೋದಿದೆ. ಇಲ್ಲೋಗಿ ನಾವು ನಮ್ಮ ಅಡ್ರೆಸ್ನ, ನಮ್ಮ ಡೇಟಾನ ನಾವು ಎಂಟರ್ ಮಾಡಿದ್ರೆ ನಾವು ಯಾವತ್ತು ನಾವು ಚಿಕಿತ್ಸೆ ಪಡ್ಕೋಬೋದು ಮತ್ತು ಚಿಕಿತ್ಸೆ ಯಾವತ್ತು ಕೊಟ್ಟಿದ್ರು, ಅದಕ್ಕೆ ಏನೇನು ಪ್ರಿಸ್ಕ್ರಿಪ್ಷನ್ ಮೆಡಿಷನ್ ಕೊಟ್ಟಿದ್ರು ಅನ್ನೋದು ಕೂಡ ಎಲ್ಲ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಈ ಔಷಧ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ದಾಸ್ತಾನು ಮತ್ತು ಪೂರೈಕೆ ನಿರ್ವಹಣೆ. ಸೊ ಇಲ್ಲಿ ಏನಾಗ್ತಿತ್ತು, ಪ್ರೀವಿಯಸ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಸಮ್ ಮೆಡಿಸಿನ್ಸ್ನ ಹೊರ್ಗಡೆ ಮಾರ್ತಾರೆ ಅನ್ನೋದು, ಮತ್ತು ನಮಗೆ ಜನಗಳಿಗೆ ಸರಿಯಾಗಿ ಕೊಡ್ತಿಲ್ಲ ಅನ್ನೋ ಕಂಪ್ಲೇಂಟ್ ಇತ್ತು. ಸೊ ಅದನ್ನು ನಾವು ಸರ್ಕಾರ ಕಟ್ ಆಫ್ ಮಾಡೋದಕ್ಕೋಸ್ಕರ ಈ ಪೋರ್ಟಲ್ ತೊಗೊಂಬಂದರು, ಈ ಔಷಧ. ಸೊ ಇಲ್ಲಿ ಯಾವತ್ತು ಮೆಡಿಸನ್ ಹಾಸ್ಪಿಟಲ್ಗೆ ಬಂದಿದೆ, ಎಷ್ಟು ಖರ್ಚಾಗಿದೆ, ಇನ್ನು ಎಷ್ಟು ಉಳಿತಾಯ ಇದೆ ಅನ್ನೋದು ಎಲ್ಲದೂ ಕೂಡ ಅಲ್ಲಿ ಟ್ರ್ಯಾಕಿಂಗ್ ಸಿಗುತ್ತೆ. ಈ ಮನಸ್ ಅನ್ನೋ ಅಂತ ಇನ್ನೊಂದು ಪೋರ್ಟಲ್ ಇದೆ. ಸೊ ಮಾನಸಿಕ ಆರೋಗ್ಯ ಸೇವೆಗಳ ಡಿಜಿಟಲ್ ನೋಂದಣಿ ಮತ್ತು ಟ್ರ್ಯಾಕಿಂಗ್. ಸೊ ಇಲ್ಲಿ ಯಾವುದೇ ಮಾನಸಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆಗಳಿದ್ದರೆ ಅದನ್ನು ಅವರು ಟ್ರ್ಯಾಕ್ ಮಾಡ್ತಾ ಹೋಗ್ತಾರೆ ಮತ್ತು ಹೀಲಿಂಗಿಗೆ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಕುಟುಂಬ ಫಲಾನುಭವಿಗಳ ಅರ್ಹತೆ ನಿರ್ಧರಿಸುವ ಬೃಹತ್ ಸಾಮಾಜಿಕ ಭದ್ರತಾ ದತ್ತಾಂಶ. ದಟ್ ಮೀನ್ಸ್ ಈ ಕುಟುಂಬ ಯೋಜನೆಯಲ್ಲಿ ಕುಟುಂಬ ಅನ್ನೋ ಯೋಜನೆ ಅಥವಾ ಸ್ಕೀಮಲ್ಲಿ ಏನಿದೆ, ಒಂದು ಕುಟುಂಬ ಅದ್ರ ಡೇಟಾನ ಕಲೆಕ್ಟ್ ಮಾಡಿ ಅವರು ನಿರ್ಧಾರ ಮಾಡ್ತಾರೆ, ಡಿಪೆಂಡಿಂಗ್ ಆನ್ ದೇರ್ ಸ್ಟೆಬಿಲಿಟಿ. ಅವ್ರಿಗೆ ಜಮೀನು ಜಾಸ್ತಿ ಇದೆಯಾ, ಅವರೆಲ್ಲ ಫೆಸಿಲಿಟಿ ಹೊಂದಿದ್ರೆ ದೇ ಆರ್ ಬಿಲಾಂಗ್ಸ್ ಟು APL ಅಥವಾ BPL ಅಥವಾ ಅವ್ರಿಗೆ ಯಾವ ಥರ ಫೆಸಿಲಿಟಿ ಕೊಡಬೇಕು ಅನ್ನೋದನ್ನು ಅವರು ಐಡೆಂಟಿಫೈ ಮಾಡೋಕ್ಕೋಸ್ಕರ ಇಲ್ಲಿ ಡೇಟಾನ ಕಲೆಕ್ಟ್ ಮಾಡಿ ಇಟ್ಕೋತಾರೆ. ಆಪ್ತ ಮಿತ್ರ ಇದೊಂದು ಪೋರ್ಟಲ್. ಇದು ವೈದ್ಯಕೀಯ ಸಲಹೆ ಮತ್ತು ತುರ್ತು ಸೇವೆ ನೆರವು ನೀಡೋದಕ್ಕೆ ಟೆಲಿವೇದಿಕೆ, ಮೀನ್ಸ್ ಟೆಲಿಕಾಲರ್ ಥರ ಇಮಿಡಿಯೇಟ್ ನಾವು ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡೋ ಥರ ಒಂದು ಪೋರ್ಟಲ್ ಇದು. ಸೊ ನೆಕ್ಸ್ಟ್ ಒನ್ ವಸತಿ ಪೋರ್ಟಲ್. ಇದು ವಸತಿ ಯೋಜನೆಗಳ ಫಲಾನುಭವಿಗಳ ಪಾರದರ್ಶಕ ಆಯ್ಕೆ. ಸೊ ಯಾರಿಗೆಲ್ಲ ಮನೆ ಇಲ್ಲ ಅಥವಾ ಯಾರಿಗೆ ಸೂರಿಲ್ಲ, ಆಶ್ರಯ ಇರಲ್ಲ ಅಂಥವ್ರನ್ನ ಅಲ್ಲಿ ಅವ್ರಿಗೆ ಅನುಕೂಲ ಮಾಡಿಕೊಡೋ ಅಂಥ, ಐಡೆಂಟಿಫೈ ಮಾಡೋ ಅಂಥ ಒಂದು ಪೋರ್ಟಲ್ ಆಗಿದೆ. ಸೊ ನೆಕ್ಸ್ಟ್ ಒನ್ ಬಂದು ಹಣಕಾಸು ಮತ್ತು ಆಡಳಿತ ಸುಧಾರಣೆ, ಫಿನಾನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನಲ್ಲಿ ಬರೋ ಅಂಥ ಕೆಲವು ಪೋರ್ಟಲ್ಗಳು. ಸೊ ಇಲ್ಲಿ ಫಸ್ಟ್ ಒನ್ ಬಂದು ಖಜಾನೆ 2. ಯೂಶ್ವಲಿ ಖಜಾನೆ 2ನ ಯಾರು ಹ್ಯಾಂಡಲ್ ಮಾಡ್ತಾರೆ ಅಂದರೆ ಹಣಕಾಸು ಇಲಾಖೆ ಹ್ಯಾಂಡಲ್ ಮಾಡುತ್ತೆ. ಸೊ ರಾಜ್ಯದ ಹಣಕಾಸು ವಹಿವಾಟಿನ ನೈಜ ಸಮಯದ ಆನ್ಲೈನ್ ನಿರ್ವಹಣೆ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ತಾಲೂಕಿದೆ, ಆ ತಾಲೂಕಲ್ಲಿರೋವಂಥ ಎಲ್ಲ ಡಿಪಾರ್ಟ್ಮೆಂಟು ಆ್ಯಂಡ್ ದೆನ್ ಅಲ್ಲಿ ವರ್ಕ್ ಮಾಡೋ ಅಂಥ ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಈ ಖಜಾನೆ 2ಇಂದ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಒಂದು ಖಜಾನೆ 2 ಅನ್ನೋ ಪೋರ್ಟಲ್ಗೆ ಒಂದು ತಾಲೂಕಲ್ಲಿ ಇರೋವಂಥ ಎಲ್ಲ ಡಿಪಾರ್ಟ್ಮೆಂಟ್ಗೆ ಇಲ್ಲಿ ಅಮೌಂಟು ಟ್ರಾನ್ಸ್ಫರ್ ಆಗುತ್ತೆ ಕರ್ನಾಟಕ ಗೌರ್ಮೆಂಟಿಂದ. ಸೊ ಅಲ್ಲಿಂದ ಇಲ್ಲಿರೋ ಅಂಥ ತಾಲೂಕಲ್ಲಿ ಒಳಗಡೆ ಇರೋ ಅಂಥ ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಸ್ಯಾಲ್ರಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕಾಗಿ ಇದು ಆ್ಯಂಡ್ ಇಲ್ಲಿ ಏನಂತ ಅಂದರೆ ಎಲ್ಲೂ ಲೋಪದೋಷಗಳು ಕಂಡು ಬರಲ್ಲ, ಈಸಿ ಟು ಹ್ಯಾಂಡಲ್ ಇದು. ನೆಕ್ಸ್ಟ್ ಒನ್ ಆಫೀಸ್. ಸರ್ಕಾರಿ ಕಡಿತಗಳ ಪೇಪರ್ ರಹಿತ ವೇಗದ ಚಲನೆ ಮತ್ತು ವಿಲೇವಾರಿ. ಸೊ ಆಫೀಸ್ಗಳಲ್ಲಿ ಎಲ್ಲ ಡಿಜಿಟಲ್ ಆಗಿ ಕಂಪ್ಲೇಂಟ್ಸ್ ಆಗಲಿ ಅಥವಾ ಬೇರೆ ಏನಾದರೂ ಡಾಕ್ಯುಮೆಂಟ್ಸ್ ಆಗಲಿ ಮಾಡೋದ್ರಿಂದ ಫಾಸ್ಟಾಗಿ ಕೆಲಸ ಆಗುತ್ತೆ ಅನ್ನೋದು ಈ ಆಫೀಸ್ ಪೋರ್ಟಲ್ಲಿದೆ. ಇನ್ನು HRMS, ಸರ್ಕಾರಿ ನೌಕರರ ವೇತನ ಮತ್ತು ಸೇವಾ ದಾಖಲೆಗಳ ಡಿಜಿಟಲ್ ನಿರ್ವಹಣೆ. ಆಯಾ ಇಲಾಖೆಗಳಲ್ಲಿ ಯಾವ್ಯಾವ ನೌಕರರಿಗೆ ವೇತನ ಕೊಟ್ಟಿದ್ದಾರೆ ಮತ್ತು ಅವರ ಸೇವೆ ದಾಖಲೆನ ಡೇಟಾನ ಕಲೆಕ್ಟ್ ಮಾಡೋ ಅಂಥದ್ದು HRMS ಪೋರ್ಟಲ್. ಆ್ಯಂಡ್ ಪ್ರೊಕ್ಯೂರ್ಮೆಂಟ್ ಟೆಂಡರ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ. ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಟೆಂಡರ್ ಕರೀತಾರೆ, ಬಿಕಾಸ್ ಟೆಂಡರ್ ಕರೆಯೋದ್ರಿಂದ ಅಭಿವೃದ್ಧಿ ಪ್ರಕ್ರಿಯೆ ನಡೀತಾ ಇರುತ್ತೆ. ಸೊ ಅಲ್ಲಿ ಟ್ರಾನ್ಸ್ಪರೆನ್ಸಿ ತರೋದಕ್ಕೋಸ್ಕರ ಈ ವ್ಯವಸ್ಥೆ ಇದೆ. ಆ್ಯಂಡ್ ಡಿಜಿಲಾಕರ್,
ಸೊ ಅಧಿಕೃತ ದಾಖಲೆಗಳನ್ನ ಡಿಜಿಟಲ್ ರೂಪದಲ್ಲಿ ಶೇಖರಿಸುವ ವ್ಯವಸ್ಥೆ. ಸೊ ಆ್ಯಸ್ ಇಟ್ ಈಸ್ ಪೇಪರಲ್ಲಿ ಮಾಡಿದ್ರೆ ಡಿಸ್ಟ್ರಾಯ್ ಆಗೋ ಅಂಥದ್ದಿರುತ್ತೆ. ಹಾಗಾಗಿ ಡಿಜಿಟಲ್ ಆಗಿ ಸೇವ್ ಮಾಡೋದ್ರಿಂದ ವಿ ಕೆನಾಟ್ ಡಿಸ್ಟ್ರಾಯ್ ಈಸಿಲಿ. ಇ ಪಾರ್ ಅನ್ನೋವಂಥದ್ದೊಂದು ಪೋರ್ಟಲ್ ಇದೆ. ಅಧಿಕಾರಿಗಳ ವಾರ್ಷಿಕ ಕಾರ್ಯಕ್ಷಮತೆ ವರದಿ ಡಿಜಿಟಲ್ ಸಲ್ಲಿಕೆ. ಸೊ ಹೇಗೆ ವರ್ಕ್ ಮಾಡ್ತಿದ್ದಾರೆ ಗೌರ್ಮೆಂಟ್ ಎಂಪ್ಲಾಯೀಸ್, ಏನೆಲ್ಲ ಅಂದರೆ ಅವ್ರು ಎಫಿಷಿಯೆಂಟಾಗಿ ವರ್ಕ್ ಮಾಡಿದಾರೋ ಇಲ್ವಾ, ಅವ್ರ ಕಾರ್ಯಕ್ಷಮತೆ ಹೇಗಿದೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಇದೆ ಇದು. ಅವಲೋಕನ ಅಭಿವೃದ್ಧಿ ಯೋಜನೆಗಳ ಹಣಕಾಸು ವೆಚ್ಚವನ್ನು ಟ್ರ್ಯಾಕ್ ಮಾಡೋ ವ್ಯವಸ್ಥೆ. ಯಾವುದೋ ಟೆಂಡರ್ ಕರೆದಿದ್ದಾರೆ, ಅದರಲ್ಲಿ ನಡೀತಾ ಇದೆ, ಕೆಲಸ ನಡೀತಾ ಇದೆ, ಬಟ್ ಯಾವ ಸ್ಟೇಟಸಲ್ಲಿದೆ, ಎಷ್ಟು ದುಡ್ಡು ವೆಚ್ಚ ಆಗಿದೆ, ಇನ್ನೆಷ್ಟು ದುಡ್ಡು ಉಳಿಕೆ ಇದೆ, ಕೆಲಸ ಎಷ್ಟಾಗಿದೆ ಅಂತ ಟ್ರ್ಯಾಕ್ ಮಾಡೋದಕ್ಕೆ ಅವಲೋಕನ ಅನ್ನೋ ಒಂದು ಪೋರ್ಟಲ್ ಇದೆ. ಸೊ ನೆಕ್ಸ್ಟು ಇ ಫೈಲಿಂಗ್ ತೆರಿಗೆದಾರರಿಂದ GST ರಿಟರ್ನ್ಸ್ ಸಲ್ಲಿಕೆ ಆನ್ಲೈನ್ ವೇದಿಕೆ. ಯಾರೆಲ್ಲ GST ಅಂಡರ್ ಬರ್ತಾರೆ, ಮೋರ್ ಇನ್ಕಮ್ ಇದೆ, ಸೊ ಅವ್ರಿಗೆ ಈ ಸೌಲಭ್ಯ ಅಥವಾ ಡೈರೆಕ್ಟ್ ಆನ್ಲೈನಲ್ಲೇ ಅವರು ರಿಜಿಸ್ಟರ್ ಆಗೋ ಅಂಥ ಸೌಲಭ್ಯಗಳಿವೆ. ಇವಿಷ್ಟು ಕೂಡ ಇವಿಷ್ಟು ಕೂಡ ಹಣಕಾಸು ಮತ್ತು ಆಡಳಿತ ಸುಧಾರಣೆಯಲ್ಲಿ ಕಂಡುಬರುವಂಥ ವೆಬ್ಸೈಟ್ಸ್ ಅಥವಾ ಏನಂತ ಕರಿತೀವಿ ಪೋರ್ಟಲ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದರೆ ಇತರ ಪ್ರಮುಖ ತಾಂತ್ರಿಕ ಯೋಜನೆಗಳು, ಅದರ್ ಟೆಕ್ ಇನಿಷಿಯೇಟ್ಸ್. ಸೊ ಅದನ್ನು ಬಿಟ್ಟು ಕೂಡ ಕರ್ನಾಟಕ ಗೌರ್ಮೆಂಟ್ ಮತ್ತು ಏನೇನು ವೆಬ್ಸೈಟ್ ತಂದಿದೆ ಅಥವಾ ಪೋರ್ಟಲ್ ತೊಗೊಂಬಂದಿದೆ ಅಂತ. ಮಾಹಿತಿ ಕಣಜ. ಸೊ ಹೆಸರೇ ಸೂಚಿಸೋ ಹಾಗೆ ಸಾರ್ವಜನಿಕರಿಗೆ ಸರ್ಕಾರಿ ದತ್ತಾಂಶ ಲಭ್ಯವಾಗುವ ಮುಖ್ಯ ವೇದಿಕೆ. ಸೊ ಗೌರ್ನಮೆಂಟ್ ಎಷ್ಟೆಲ್ಲ ಕೆಲಸ ಮಾಡಿದೆ, ಎಷ್ಟು ಕೆಲಸ ಮಾಡಿಲ್ಲ, ಯಾವ ಸ್ಟೇಟಸಲ್ಲಿದೆ ಅನ್ನೋದನ್ನ ಪ್ರತಿಯೊಬ್ಬ ಜನಸಾಮಾನ್ಯರಿಗೆ ತಿಳಿಸೋ ಅಂಥದ್ದು ಮಾಹಿತಿ ಕಣಜ. ಸೊ ನೆಕ್ಸ್ಟ್ ಒನ್ KGIS ಅನ್ನೋ ಅಂಥದ್ದಿದೆ ಪೋರ್ಟಲ್. ಇದು ಏನಕ್ಕೆ ರಿಲೇಟೆಡ್ ಆಗಿದೆ ಅಂತಂದರೆ ಈ ನಕ್ಷೆಗಳು ಆಧಾರಿತ ಅಂದರೆ ಮೀನ್ಸ್ ಸ್ಕೆಚ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಆಧಾರಿತವಾಗಿರೋ ಅಂಥದ್ದು ಭೂಪಟ ಆಧಾರಿತ ಯೋಜನೆಗಳ ಸಹಕಾರಿಯಾಗುವ ವ್ಯವಸ್ಥೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೆಲಸ ನಡೀತಿದೆ, ಬಟ್ ಅವ್ರು ಹೇಳಿರ್ತಾರೆ ಅಲ್ಲಿ ನಡೀತಾ ಇದೆ ಅಂತ ಹೇಳ್ತಾರೆ, ಬಟ್ ನಾವು ಹೇಗೆ ನಂಬೋದು? ಅದಕ್ಕೆ GPS ಆಧಾರಿತ ದತ್ತಾಂಶನ ಅಲ್ಲಿ ಹಾಕೋ ಅಂಥದ್ದು, ಡೇಟಾನ ಸೇವ್ ಮಾಡೋ ಅಂಥದ್ದು ಅಥವಾ ಇಮೇಜ್ ಅಲ್ಲಿ ಅಪ್ಡೇಟ್ ಮಾಡೋ ಅಂಥದ್ದು ಈ ಅಂಡರ್ ಬರುತ್ತೆ, ಈ ಪೋರ್ಟಲಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್ ಕುಟುಂಬ ಯೋಜನೆ. ಆಲ್ರೆಡಿನೂ ನಾನು ಹೇಳ್ದಾಗೆ ನಾವು ಪಡಿತರ ಚೀಟಿ ಪಡೆಯೋದಕ್ಕೆ APL ಅಥವಾ BPL ಪಡೆಯೋದಕ್ಕೆ ಈ ಕುಟುಂಬ ಯೋಜನೆ ನಮಗೆ ಹೆಲ್ಪ್ಫುಲ್ ಆಗಿದೆ. ಸೊ ನೆಕ್ಸ್ಟ್ DBT ಕರ್ನಾಟಕ. ಇದು ಕೂಡ ಅಷ್ಟೇ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಸಂತ್ರಸ್ತರು ಇರ್ತಾರೆ. ಫಾರ್ ಎಕ್ಸಾಂಪಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಆಗಲಿ, ಯಾವುದೋ ಒಂದು ಚಿರತೆ ಯಾವುದೋ ಪ್ರಾಣಿನ ಅಥವಾ ಹಸುನ ಕೊಂದಿದೆ ಅಂದರೆ ಅವರಿಗೆ ಫಲಾನುಭವಿಗಳಿಗೆ ಅನುಗ್ರಹ ಅನ್ನೋ ಯೋಜನೆ ಅಡಿ ಅವರಿಗೆ ಸಹಾಯಧನ ಒದಗಿಸೋದಾಗಿರ್ಬೋದು, ಅಥವಾ ಬೆಳೆ ಪರಿಹಾರನ ಒದಗಿಸೋದಾಗಿರ್ಬೋದು, ಯಾವುದೇ ಇದ್ದರೂ ಕೂಡ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್, ಡೈರೆಕ್ಟ್ ಫಲಾನುಭವಿಗಳಿಗೆ ಆ ದುಡ್ಡನ್ನ ವರ್ಗಾವಣೆ ಮಾಡೋ ಅಂಥದ್ದು. ನೆಕ್ಸ್ಟ್ ಆಧಾರ್ವಾಸಿ ಅನ್ನೋ ಅಂಥ ಪೋರ್ಟಲ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಬಯೋಮೆಟ್ರಿಕ್ ಮೂಲಕ ಪಡಿತರ ವಿತರಣೆಯ ಡಿಜಿಟಲ್ ವ್ಯವಸ್ಥೆ. ಮೊದಲೆಲ್ಲ ನಾವು ಏನು ಮಾಡ್ತಿದ್ರು, APL BPL ಕಾರ್ಡ್ ಇರೋರು ಸೊಸೈಟಿ ಹತ್ರ ಹೋಗಿ ಇಟ್ಬಿಟ್ಟು ಬರ್ತಾಯಿದ್ರು, ಬಟ್ ನಾವು ಇವಾಗ ಅವರೆಲ್ಲ ತಂಬ್ ಇಂಪ್ರೆಷನ್ ಕೊಡಬೇಕು. ಸೊ ಡಿಜಿಟಲ್ ಆಗಿ ಅವ್ರನ್ನ ಡೇಟಾನ ವೆರಿಫೈ ಮಾಡಿ ಇವರಿಗೆ ರೇಷನ್ ಕೊಟ್ಟಿದ್ದೀವಾ ಇಲ್ಲ ಅಂತ ಮಾನಿಟರ್ ಮಾಡೋ ಅಂಥ ವ್ಯವಸ್ಥೆ ಆಧಾರ್ವಾಸಿ. ನೆಕ್ಸ್ಟು ಕೇಸ್ ಪಾಸ್. ಕೈಗಾರಿಕೆಗಳ ಸ್ಥಾಪನೆಗೆ ಏಕಗವಾಕ್ಷಿ ಆನ್ಲೈನ್ ಅನುಮೋದನೆ. ಸೊ ಗ್ರಾಮಾಂತರದಲ್ಲಾಗಿರ್ಬೋದು ಅಥವಾ ಹೊರಗಡೆ ನಗರ ಪ್ರದೇಶದಲ್ಲಾಗಿರ್ಬೋದು, ಯಾವುದಾದ್ರೂ ಒಂದು ಕಂಪ್ನಿ ಶುರು ಮಾಡ್ತೀವಿ ಅಂತಂದರೆ ಅವರಿಗೆ ಆನ್ಲೈನಲ್ಲೇ ರಿಜಿಸ್ಟರ್ ಆಗೋ ಅಂಥ ಫೆಸಿಲಿಟಿ ಕೊಟ್ಟಿದೆ. ನೆಕ್ಸ್ಟ್ ಬೆಳಕು. ಇದು ಯಾರೆಲ್ಲ ಹೊಸದಾಗಿ ಕರೆಂಟ್ ಸಪ್ಲೈನ ತಗೋತಾರೆ ಅವರಿಗಾಗಿ ಇರುವಂಥ ಒಂದು ಪೋರ್ಟಲ್. Wi-Fi ಅಂತಂದರೆ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ಸು, ಏರ್ಪೋರ್ಟು, ಇಲ್ಲೆಲ್ಲ ಜನಸಾಮಾನ್ಯರಿಗೆ ವೈಫೈ ಕನೆಕ್ಷನ್ ಕೊಡೋ ಅಂಥ ಅಥವಾ ಫ್ರೀ ಇಂಟರ್ನೆಟ್ ಕೊಡೋ ಅಂಥ ಒಂದು ಸೌಲಭ್ಯ. ಈ ಶ್ರಮ. ಇದು ಅಸಂಘಟಿತ ಕಾರ್ಮಿಕರ ಸೌಲಭ್ಯಗಳಿಗಾಗಿ ಡಿಜಿಟಲ್ ನೋಂದಣಿ. ಸೊ ಯಾರ್ಯಾರೆಲ್ಲ ಈ ಅಂದರೆ ಫಾರ್ ಎಕ್ಸಾಂಪಲ್ ಈ ರೋಡ್ ಸೈಡ್ ಮಾರಾಟ ಮಾಡೋ ಅಂಥವ್ರು, ಇಂಥವ್ರಿಗೆಲ್ಲ ಈ ಪೋರ್ಟಲ್ ಹೆಲ್ಪ್ಫುಲ್ ಆಗಿದೆ. ಸೊ ನೆಕ್ಸ್ಟ್ ಒನ್ ನೋಡ್ತಾ ಬರೋಣ, ಹರಾಜು.
ಖನಿಜ ಸಂಪನ್ಮೂಲಗಳ ಪಾರದರ್ಶಕ ಹರಾಜು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮೆಟಲ್ ಸಿಕ್ತು, ಐರನ್ ಅಥವಾ ಸಿಲ್ವರ್ ಓರ್ ಸಿಕ್ತು, ಅದನ್ನು ಹರಾಜು ಮಾಡಿ ಟೆಂಡರ್ ಕರೆದಿದ್ರೆ ನಾವು ಅದನ್ನು ಅಲ್ಲಿ ಈ ವೆಬ್ಸೈಟಲ್ಲಿ ನಾವು ಜನಸಾಮಾನ್ಯರು ನೋಡ್ಬೋದು. ಸದಸ್ಯತ್ವ ನೋಂದಣಿ ಸಹಕಾರಿ ಸಂಘಗಳ ಸದಸ್ಯರ ಡಿಜಿಟಲ್ ದತ್ತಾಂಶ. ಸಂಘಗಳಿಗೆ ಯಾರು ಸದಸ್ಯರಾಗಿದ್ದಾರೆ ಅನ್ನೋ ಅವ್ರ ಡೇಟಾನ ಇದರಲ್ಲಿ ಸ್ಟೋರ್ ಮಾಡ್ತಾರೆ. ಈ ವಿತರಣೆ ಇದು ಪಡಿತರ ದಾಸ್ತಾನು ಚಲನೆಯ ಆನ್ಲೈನ್ ಟ್ರ್ಯಾಕಿಂಗ್. ಪಡಿತರ ಅಕ್ಕಿ ಯಾವ್ಯಾವ ರೂಟಲ್ಲಿ ಹೋಗಿದೆ ಅನ್ನೋದನ್ನ ಕಂಡುಹಿಡಿಯೋದಕ್ಕೋಸ್ಕರ ಲಾರಿಗೆ GPS ಅಳವಡಿಸಿರ್ತಾರೆ. ಸೊ ಅದನ್ನು ಕರೆಂಟಾಗಿ ಲೈವ್ ಆಗಿ ಅವರು ಟ್ರ್ಯಾಕಿಂಗ್ ಮಾಡ್ತಾ ಇರ್ತಾರೆ, ಎಲ್ಲೂ ಕೂಡ ಪೋಲ್ ಹಾಕ್ದಲೇ ಇರೋ ರೀತಿ ತಡೆಗಟ್ಟೋದಕ್ಕೆ. ನೆಕ್ಸ್ಟು ಈ ಸಮೀಕ್ಷೆ ಕ್ಷೇತ್ರ ಮಟ್ಟದ ಯೋಜನೆಗಳ ಅನುಷ್ಠಾನದ ಡಿಜಿಟಲ್ ವರದಿ. ಆಯಾ ಕ್ಷೇತ್ರ ಅಥವಾ ತಾಲೂಕು ಮಟ್ಟ, ಕ್ಲಸ್ಟರ್ ಮಟ್ಟದಲ್ಲಿ ಯಾವ್ಯಾವ ಯೋಜನೆ ಅನುಷ್ಠಾನ ಮಾಡಿದ್ದಾರೆ ಅನ್ನೋ ಡೇಟಾನ ಇದರಲ್ಲಿ ಸ್ಟೋರ್ ಮಾಡ್ತಾರೆ. ಈ ಸರ್ವೆ ಅರಣ್ಯ ಗಡಿಗಳ ಡಿಜಿಟಲ್ ನಕ್ಷೆ ಮತ್ತು ಅತಿಕ್ರಮಣ. ಯಾವುದಾದ್ರೂ ಅತಿಕ್ರಮಣ ಮಾಡಿದರೆ ಅದನ್ನು ತಡೆಗಟ್ಟೋದಕ್ಕೆ ಈ ಪೋರ್ಟಲ್ನ ಯೂಸ್ ಮಾಡ್ತಾರೆ. ಕೌಶಲ್ಯ ಕರ್ನಾಟಕ ಇದು ಯೂತ್ಸಿಗೆ ಜಾಬ್ ಸ್ಕಿಲ್ಸ್ನ ಅಪ್ಡೇಟ್ ಮಾಡಿ ಅಥವಾ ಅವ್ರಿಗೆ ಕಲಿಸಿ ಜಾಬ್ ಸಿಗೋ ಥರ ಮಾಡೋ ಅಂಥ ಒಂದು ಪೋರ್ಟಲ್. ನೆಕ್ಸ್ಟ್ ವಸತಿ ಪೋರ್ಟಲ್. ಯಾರೆಲ್ಲ ವಸತಿ ಇಲ್ಲ ಅಥವಾ ಆಶ್ರಯ ಇಲ್ಲ, ಮನೆಗಳಿಲ್ಲ ಅಂಥವ್ರಿಗೆ ಯಾರು ಎಲಿಜಿಬಲ್ ಇದ್ದಾರೆ ಅಂಥವ್ರಿಗೆ ಮನೆಗಳ್ನ ಕಟ್ಕೊಡೋ ಅಂಥ ಒಂದು ಪೋರ್ಟಲ್. ನೆಕ್ಸ್ಟ್ ಈ ಮನಸ್. ಇದು ಮಾನಸಿಕ ಆರೋಗ್ಯ ಸೇವೆಗಳ್ನ ಒದಗಿಸೋವಂಥದ್ದು, ಕ್ವಿಕ್ಕಾಗಿ ಅವ್ರಿಗೆ ಹೀಲಿಂಗಿಗೆ ಹೆಲ್ಪ್ ಮಾಡೋ ಅಂಥ ಒಂದು ಪೋರ್ಟಲ್. ನೆಕ್ಸ್ಟು ಈ ಲೈಬ್ರರಿ ಡಿಜಿಟಲ್ ಪುಸ್ತಕಗಳ ಉಚಿತ ಓದಿಗೆ ಸಾರ್ವಜನಿಕರಿಗೆ ಅವಕಾಶ. ಯಾರು ಬೇಕಾದ್ರೂ ಓದ್ಬೋದು, ಫ್ರೀಯಾಗಿ ನಮಗೆ ಡಿಜಿಟಲ್ ಲೈಬ್ರರಿ ಸಿಗುತ್ತೆ. ಗ್ರಾಮ ಒನ್ ಎಲ್ಲ ಹಳ್ಳಿಗಳಲ್ಲಿ ಸರ್ಕಾರಿ ಸೇವೆಗಳನ್ನ ಜನರಿಗೆ ತಲುಪಿಸೋ ಅಂಥ ಒಂದು ಕೇಂದ್ರ. ಅಲ್ಲಿ ಎಲ್ಲ ಜನಸಾಮಾನ್ಯರಿಗೆ ಬೇಕಾಗಿರೋವಂಥ ಹಳ್ಳಿನಲ್ಲಿರೋವಂಥ ಜನಗಳಿಗೆ ಇಲ್ಲಿ ಒಂದೇ ಸೂರಿನಡಿ ಒದಗಿಸುತ್ತೆ ಸೇವೆಗಳನ್ನ. ಸ್ವಚ್ಛ ಭಾರತ ಪೋರ್ಟಲ್ ಇದು ಶೌಚಾಲಯ ಮತ್ತು ನೈರ್ಮಲ್ಯದ ಉಸ್ತುವಾರಿ. ಸೊ ಈ ಪೋರ್ಟಲ್ ಬಂದು ನಾವೆಷ್ಟು ನಮ್ಮ ಸುತ್ತಮುತ್ತಲ ಪರಿಸರನ ಶುಭ್ರವಾಗಿ ಇಟ್ಕೋಬೇಕು ಆ್ಯಂಡ್ ಎಲ್ಲ ಮನೆಗಳಿಗೂ ಶೌಚಾಲಯ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ತಾರೆ. ಇದು ಕಮ್ಸ್ ಅಂಡರ್ ಗ್ರಾಮ ಪಂಚಾಯತಿನಲ್ಲಿ ಗ್ರಾಮ ಪಂಚಾಯತಿಯವರು ಬಂದು ಇದಕ್ಕೆ ಸೇವೆನ ಇದರಡಿ ಸೇವೆನ ಸಲ್ಲಿಸಬೇಕಾಗುತ್ತೆ. ಪ್ರತಿಯೊಬ್ಬ ಮನೆಯಲ್ಲೂ ಚೆಕ್ ಮಾಡಿ ಅವ್ರಿಗೊಂದು ಶೌಚಾಲಯ ಕಟ್ಟಿಸ್ಕೊಡೋ ಅಂಥ ಜವಾಬ್ದಾರಿನ ಗ್ರಾಮ ಪಂಚಾಯತಿಗೆ ಒದಗಿಸಿದ್ದಾರೆ. ಸೊ ನೆಕ್ಸ್ಟ್ ಬಂದು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ. ಅಗ್ರಿಕಲ್ಚರ್ ಮತ್ತು ರೂರಲಲ್ಲಿ ಇರೋ ಅಂಥ ರೈತರಿಗೆ ಹೆಲ್ಪ್ಫುಲ್ ಆಗೋ ಅಂಥ ಒಂದಷ್ಟು ಪೋರ್ಟಲ್ಗಳು ಯಾವ್ದ್ಯಾವ್ದಿದೆ, ಆ್ಯಪ್ಸ್ ಯಾವ್ದ್ಯಾವ್ದಿದೆ ಅಂತ ನೋಡಿದ್ರೆ ಫಸ್ಟ್ ಫ್ರೂಟ್ಸ್ ಅನ್ನೋ ಆ್ಯಪ್ ಇದೆ. ಸೊ ಇಲ್ಲಿ ರೈತರು ಗುರುತು ಮತ್ತು ಕೃಷಿ ಸವಲತ್ತು ಏಕೀಕೃತ ದತ್ತಾಂಶ. ಇಲ್ಲಿ ರೈತರು ಏನಾದರೂ ಬೆಳೆ ಮಾರಾಟ ಮಾಡಬೇಕು ಅಂತಂದರೆ ಅಥವಾ ಯಾವ ಟೈಮಿಗೆ ಯಾವ ಬೆಳೆನ ನಾವು ಬೆಳೆದಿದ್ದೀವಿ, ಅದನ್ನು ಎಷ್ಟು ಪ್ರಮಾಣದಲ್ಲಿ ಬೆಳೆದಿದ್ದೀವಿ, ಹೇಗೆ ಮಾರಾಟ ಮಾಡೋದು ಅನ್ನೋದು ಫ್ರೂಟ್ಸ್ ಅನ್ನೋ ಒಂದು ಆ್ಯಪ್ ಮುಖಾಂತರ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕೊಬ್ಬರಿ, ರಾಗಿ ಇದೆಲ್ಲ ಇದ್ರ ಮುಖಾಂತರ ಒಂದು FID ಅಂತ ಕೊಡ್ತಾರೆ. ಸೊ ಅದ್ರ ಮುಖಾಂತರ ಸರ್ಕಾರ ರೈತರದ ಉತ್ಪನ್ನಗಳನ್ನ ಕೊಂಡ್ಕೊಳ್ಳೋದಕ್ಕೆ ಇರೋ ಅಂಥ ಒಂದು ಪೋರ್ಟಲ್. ಪಂಚತಂತ್ರ 2.2 ಗ್ರಾಮ ಪಂಚಾಯತಿನಲ್ಲಿರೋ ಸಿಗೋವಂಥ ಎಲ್ಲ ಸೇವೆಗಳ್ನ ಈ ಪಂಚತಂತ್ರ 2.1ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಯಾರು ಬೇಕಾದರೂ ಅದರಲ್ಲಿ ಸೇವೆನ ಪಡ್ಕೊಳ್ಬೋದು. ನೆಕ್ಸ್ಟು ಕೃಷಿ ಮಾರಾಟ ವಾಹಿನಿ. ಸೊ ಇದು APMCಗಳಲ್ಲಿ ಕಂಪ್ಯಾರಿಷನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ತುಮಕೂರು APMCನಲ್ಲಿ ಎಷ್ಟಿದೆ ಇವತ್ತಿನ ದರ, ರಾಗಿ ದರ, ಅಥವಾ ಚಿತ್ರದುರ್ಗ APMCನಲ್ಲಿ ಎಷ್ಟು ರಾಗಿ ದರ ಕಂಪೇರ್ ಮಾಡಿ ರೈತರಿಗೆ ಇನ್ಫಾರ್ಮೇಷನ್ ಒದಗಿಸೋ ಪೋರ್ಟಲ್. ನೆಕ್ಸ್ಟು ಈ ಗ್ರಾಮ ಸ್ವರಾಜ್. ಇದು ಪಂಚಾಯತ್ ಅಭಿವೃದ್ಧಿ ಕಾಮಗಾರಿಗಳ ಆನ್ಲೈನ್ ಪಾವತಿ ವ್ಯವಸ್ಥೆ. ಸೊ ಯಾವೆಲ್ಲ ಕೆಲಸ ಮಾಡಿಸಿದ್ದಾರೆ ಪಂಚಾಯತ್ನವರು, ಒಂದು ಡ್ರೈನೇಜ್ ಸಿಸ್ಟಮ್ ಕಟ್ಸಿದ್ದಾರಾ ಅಥವಾ ಒಂದು ರೋಡ್ ನೀಟ್ ಮಾಡಿಸಿದ್ದಾರಾ, ಸೊ ಎಲ್ಲದೂ ಕೂಡ ಆನ್ಲೈನಲ್ಲೇ ಪಾವತಿ ಮಾಡೋ ಅಂಥ ಒಂದು ಪೋರ್ಟಲ್ ಇದು. ಕಿಸಾನ್ ರಥ ಅನ್ನೋದು ಮೇಯ್ನ್ಲಿ ಅದು ರೈತರಿಗೆ ಉಪಯೋಗ ಆಗೋವಂಥ ಒಂದು ಪೋರ್ಟಲ್ಲು. ಕೃಷಿ ಉತ್ಪನ್ನಗಳು ಏನೇ ಬೆಳೆ ಬೆಳೆದಿದ್ರು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಓನ್ ವೆಹಿಕಲ್ಗಿಂತ ಈ ಒಂದು ಪೋರ್ಟಲಲ್ಲಿರೋ ಅಂಥ ವೆಹಿಕಲ್ನ ಬುಕ್ ಮಾಡ್ಕೊಂಡ್ರೆ ನಮ್ಗೆ ಈಸಿಯಾಗಿ ಅವೈಲಬಲ್ ಆಗುತ್ತೆ. ಉತ್ಪನ್ನಗಳು ಮಳೆ ಬಂದು ಹಾಳಾಗೋ ಅಂಥದ್ದು ಅಥವಾ ಹುಳ ಬಂದು ಹಾಳಾಗೋ ಅಂಥದ್ದನ್ನು ತಪ್ಪಿಸೋದಕ್ಕೋಸ್ಕರ ಇದನ್ನು ಕೃಷಿ ರಥ ಅನ್ನೋ ಪೋರ್ಟಲ್ನ ಶುರು ಮಾಡಿದ್ದಾರೆ, ಆ್ಯಪ್ನ ಶುರು ಮಾಡಿದ್ದಾರೆ. ಸೊ ಈ ವಾಣಿಜ್ಯ ರೇಷ್ಮೆ ಮಾರುಕಟ್ಟೆ ಹರಾಜು ಪ್ರಕ್ರಿಯೆ ಡಿಜಿಟಲೀಕರಣ. ಸೊ ಇಲ್ಲ ಡಿಜಿಟಲೈಸ್ ಮಾಡಿದ್ದಾರೆ. ರೇಷ್ಮೆ ಇವತ್ತು ಎಷ್ಟು kg ಇದೆ, ಎಷ್ಟು ಹರಾಜಾಗಿದೆ, ಎಷ್ಟು ಟೆಂಡರ್ ಕೂಗಿದ್ದಾರೆ ಅನ್ನೋದನ್ನ ಇಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಈ ಬೆಳೆ ಸಮೀಕ್ಷೆ. ರೈತರು ತಮ್ಮ ಬೆಳೆಗಳ ವಿವರವನ್ನು ಸ್ವತಃ ಅಪ್ಲೋಡ್ ಮಾಡುವ ವ್ಯವಸ್ಥೆ. ಇಲ್ಲಿ ಯಾಕೆ ಇದನ್ನು ತಂದಿದ್ದಾರೆ ಅಂದರೆ ಸಮ್ಟೈಮ್ಸ್ ರೈತರು ಬೆಳೆದಿರೋ ಬೆಳೆ ಬರಗಾಲ ಬಂದು ಹೋಗಿರುತ್ತೆ ಅಥವಾ ಅತಿಯಾದ ಮಳೆ ಬಂದು ಪ್ರವಾಹ ಬಂದು ಹೋಗಿರುತ್ತೆ.
ಅಥವಾ ಕೀಟಗಳು ಹಾವಳಿಯಿಂದ ಹಾಳಾಗೋಗಿರುತ್ತೆ. ಇಂಥ ಟೈಮಲ್ಲಿ ಅವ್ರ ಬೆಳೆ ವಿವರನ ಅಪ್ಡೇಟ್ ಮಾಡಿದರೆ ಅವರಿಗೆ ಕೇಂದ್ರ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದಲೂ ಅವರಿಗೆ ವಿಮೆ ಸಿಗೋ ಅಂಥದ್ದು ಅಥವಾ ಅದಕ್ಕೆ ಪರಿಹಾರ ಸಿಗೋ ಅಂಥ ವ್ಯವಸ್ಥೆಗೆ ಈ ಡೇಟಾ ಹೆಲ್ಪ್ಫುಲ್ ಆಗುತ್ತೆ. ಇವಿಷ್ಟು ಕೂಡ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ರಿಲೇಟೆಡ್ ಆಗಿರೋವಂಥದ್ದು. ಪಂಚತಂತ್ರ 2.0 ಇದನ್ನು ಯಾರು ಬೇಕಾದ್ರೂ ಕೂಡ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಆ್ಯಪ್ನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಒನ್ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ, ಎಜುಕೇಷನ್ ಮತ್ತು ಸ್ಕಿಲ್ಸ್ ರಿಲೇಟೆಡ್ ಯಾವ್ಯಾವ ಆ್ಯಪ್ಸ್ ಇದೆ, ವೆಬ್ ಪೋರ್ಟಲ್ ಇದೆ ಅಂತ ನೋಡ್ತಾ ಹೋಗೋಣ. SSB ಪೋರ್ಟಲ್ ಇದು ವಿದ್ಯಾರ್ಥಿ ವೇತನಗಳ ನೇರ ನಗದು ವರ್ಗಾವಣೆ. ಸೊ ಸ್ಟೂಡೆಂಟ್ಸ್ಗೋಸ್ಕರ ಅವ್ರಿಗೆ ಕೊಡೋವಂಥ ಸ್ಕಾಲರ್ಶಿಪ್ನ ಡೈರೆಕ್ಟ್ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋವಂಥದ್ದು SSB ಪೋರ್ಟಲ್. ನೆಕ್ಸ್ಟು UUCMC ಇದು ಯೂನಿವರ್ಸಿಟೀಸ್ ವಿಶ್ವವಿದ್ಯಾಲಯಗಳ ಏಕೀಕೃತ ಶೈಕ್ಷಣಿಕ ನಿರ್ವಹಣಾ ವ್ಯವಸ್ಥೆ. ಎಷ್ಟೆಲ್ಲ ವಿವಿಸ್ ಇದೆ ಒಂದು ಜಿಲ್ಲೆನಲ್ಲಿ, ಒಂದು ಜಿಲ್ಲೆನಲ್ಲಿ ಎಷ್ಟೆಲ್ಲ ಅಥವಾ ಒಂದು ಕರ್ನಾಟಕದಲ್ಲಿ ಎಷ್ಟು ವಿವಿಸ್ ಇದೆ ಅದೆಲ್ಲದು ಮಾಹಿತಿ ಒಂದೇ ಕಡೆ ನಮಗೆ ಸಿಗೋ ಅಂಥದ್ದು. ನೆಕ್ಸ್ಟು ವಿದ್ಯಾವಾಹಿನಿ ಶಾಲಾ ದಾಖಲಾತಿ ಮತ್ತು ಪ್ರಗತಿಯ ಡಿಜಿಟಲ್ ಉಸ್ತುವಾರಿ. ಸೊ ಈ ವಿದ್ಯಾವಾಹಿನಿಯಲ್ಲಿ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಮತ್ತು ಅವ್ರ ಗ್ರೋತಿಂದ ಎಲ್ಲ ಡೇಟಾನೂ ಇಲ್ಲಿ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡಿದ್ದಾರೆ ವಿದ್ಯಾವಾಹಿನಿ. ಕೌಶಲ್ಯ ಕರ್ನಾಟಕ ಇದು ಆಲ್ರೆಡಿ ನಾವು ನೋಡಿದ್ದೀವಿ. ಸೊ ಯೂತ್ಸಿಗೆ ಅವ್ರಿಗೆ ಜಾಬ್ನ ತಗೊಳ್ಳೋದಕ್ಕೆ ಆ ಸ್ಕಿಲ್ಸ್ನ ಡೆವಲಪ್ ಮಾಡೋ ಅಂಥ ಒಂದು ವೆಬ್ ಪೋರ್ಟಲ್. ಇಲ್ಲಿ ಯಾರ್ಯಾರು ಯೂತ್ಸ್ ಇದ್ದಾರೆ ಅವ್ರ ಸ್ಕಿಲ್ನ ಅಪ್ಗ್ರೇಡ್ ಮಾಡ್ಕೋಬೋದು. ನೆಕ್ಸ್ಟ್ ಲೈಬ್ರರಿ ಇದು ಕೂಡ ಅಷ್ಟೇ, ಡಿಜಿಟಲ್ ಪುಸ್ತಕಗಳು ಸಿಗುತ್ತೆ ನಮಗೆ. ಹಾರ್ಡ್ ಕಾಪಿ ಇರೋದಿಲ್ಲ, ಎಲ್ಲ ಸಾಫ್ಟ್ ಕಾಪಿ ಡಿಜಿಟಲ್ ಅಂತಂದರೆ ಅಲ್ಲಿ ನಾವು ಫ್ರೀಯಾಗಿ ಬುಕ್ಸ್ಗಳ್ನ ಓದ್ಬೋದು, ಇನ್ಫಾರ್ಮೇಷನ್ನ ನಾವು ತಿಳ್ಕೊಬೋದು ಅನ್ನೋದಕ್ಕೆ ಈ ಲೈಬ್ರರಿನ ಶುರು ಮಾಡಿದ್ದಾರೆ. ನೆಕ್ಸ್ಟ್ KEA ಪೋರ್ಟಲ್ ಇದು ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಪ್ರಕ್ರಿಯೆ. ಇದು ನಮ್ಗೆ ಆಲ್ರೆಡಿ ಗೊತ್ತು, ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಿದ್ದೀರಾ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಎಕ್ಸಾಮ್ಸ್ನೆಲ್ಲ ಕಾಲ್ ಮಾಡೋದು, ಅದನ್ನು ಎಕ್ಸಾಮ್ ಸೆಂಟರ್ನ ಅಲೋಕೇಟ್ ಮಾಡೋದು, ಮತ್ತು ಕ್ಯಾಂಡಿಡೇಟ್ಸ್ನ ಅಲೋಕೇಶನ್ ಮಾಡೋದು, ಅದು ಸಂಪೂರ್ಣ ಹೊಣೆನ ಈ KEA ಪೋರ್ಟಲ್ನವರು ಹೊತ್ಕೊಂಡಿದ್ದಾರೆ. ಸೊ ಇವಿಷ್ಟು ಕೂಡ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿಗಾಗಿ ಇರುವಂಥ ಒಂದಷ್ಟು ಪೋರ್ಟಲ್ಸ್ಗಳು. ಇದರಲ್ಲಿ ಯೂತ್ಸ್ಗೆ ತುಂಬ ಹೆಲ್ಪ್ಫುಲ್, ಎಲ್ಲವೂ ಕೂಡ ಹೆಲ್ಪ್ಫುಲ್ಲೇ ಇದೆ. ಯೂತ್ಸು ಕೌಶಲ್ಯ ಕರ್ನಾಟಕ ಅಡಿ ಆ ಪೋರ್ಟಲಲ್ಲಿ ನಾವು ರಿಜಿಸ್ಟರ್ ಆದರೆ ನಮಗೆ ಬೇಕಾಗಿರೋ ಸ್ಕಿಲ್ನ ನಾವು ಅಪ್ಗ್ರೇಡ್ ಮಾಡ್ಕೊಬೋದು. ಆ್ಯಂಡ್ ಲೈಬ್ರರಿ ಇದೆಯಲ್ಲ, ಇಲ್ಲೂ ಕೂಡ ಅಷ್ಟೇ ನಮಗೆ ಬೇಕಾಗಿರೋವಂಥ ಬುಕ್ಸ್ಗಳ್ನ ನಾವು ಥ್ರೂ ಆನ್ಲೈನಲ್ಲೇ ಓದ್ಬೋದು. ಸೊ ಇತ್ತೀಚೆಗೆ ಓದೋ ಅಂಥ ಹವ್ಯಾಸ ಕಮ್ಮಿ ಆಗಿರೋದ್ರಿಂದ ಎಲ್ಲರೂ ಕೂಡ ಮೊಬೈಲ್ ಹೊಂದಿರ್ತಾರೆ. ಅಂಥವರು ಈ ಲೈಬ್ರರಿ ಅನ್ನೋವಂಥ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅಥವಾ ಈ ಪೋರ್ಟಲಲ್ಲಿ ಹೋಗಿ ನಾವು ರಿಜಿಸ್ಟರ್ ಆದರೆ ನಮಗೆ ಬೇಕಾಗೋವಂಥ ಎಲ್ಲ ಬುಕ್ಸ್ಗಳನ್ನೂ ಕೂಡ ನಮಗೆ ಈಸಿಯಾಗಿ ಅವೈಲಬಲ್ ಆಗಿ ಸಿಗ್ತಾ ಹೋಗುತ್ತೆ. ಇದಿಷ್ಟು ಕೂಡ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿಗಾಗಿರೋ ಅಂಥ ಒಂದಷ್ಟು ಪೋರ್ಟಲ್ಗಳು. ಸೊ ನೆಕ್ಸ್ಟ್ ಒನ್ ನೋಡ್ತಾ ಹೋಗೋಣ. ಸಾರಿಗೆ ಮತ್ತು ಸುರಕ್ಷತೆ, ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಸೇಫ್ಟಿ ಅನ್ನೋವಂಥದ್ದು ಆ ವಿಭಾಗದಲ್ಲಿ ಬರುವಂಥ ಆ ಇಲಾಖೆಗಳಲ್ಲಿ ಬರುವಂಥ ಕೆಲವೊಂದಷ್ಟು ಮಾಹಿತಿ ಮತ್ತು ಅದರಲ್ಲಿ ಬರುವಂಥ ವೆಬ್ಸೈಟ್ ಅಥವಾ ಏನು ಪೋರ್ಟಲ್ ಅಂತ ಕರಿತೀವಿ ಆ್ಯಪ್ಸ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಒಂದು ಸಾರಥಿ ಚಾಲನಾ ಪರವಾನಿಗೆ DL ವಿತರಣೆ ಸುಧಾರಿತ ಡಿಜಿಟಲ್ ವ್ಯವಸ್ಥೆ. ಸೊ ಯಾರೆಲ್ಲ ಹೊಸ್ದಾಗಿ ಕಲಿತಾ ಇರ್ತಾರೆ, 2 ವೀಲರ್ 4 ವೀಲರ್ ಅಥವಾ 12 ವೀಲರ್, ಈ ಲಾರಿ ಓಡಿಸೋ ಅಂಥವ್ರಾಗಲಿ, ಬಸ್ ಓಡಿಸೋ ಅಂಥವ್ರಾಗಲಿ, ಕಾರ್ ಓಡಿಸೋ ಅಂಥವ್ರು, ಅವ್ರಿಗೆಲ್ಲರೂ ಡ್ರೈವಿಂಗ್ ಲೈಸೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಈ ಡ್ರೈವಿಂಗ್ ಲೈಸೆನ್ಸ್ನ ಕೊಡೋ ಅಂಥ ಒಂದು ಪೋರ್ಟಲೇ ಈ ಸಾರಥಿ ಅನ್ನೋ ಒಂದು ಪೋರ್ಟಲ್ ಡಿಜಿಟಲ್ ವ್ಯವಸ್ಥೆ. ಸೊ ಇಲ್ಲಿ ನಮಗೆ ಡೈರೆಕ್ಟಾಗಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಒಂದು ಸೆಕೆಂಡ್ ವಾಹನ ನೋಂದಣಿ ಮತ್ತು ತೆರಿಗೆ ಪಾವತಿ ಆನ್ಲೈನ್ ಮೂಲಕ ಲಭ್ಯ ಇದೆ. ಸೊ ನಾವು ಯಾವುದೋ ಒಂದು ವೆಹಿಕಲ್ನ ಹೊಸ್ದಾಗಿ ಬೈ ಮಾಡಿದ್ದೀವಿ ಅಂದರೆ ಅದನ್ನು ರಿಜಿಸ್ಟ್ರ್ ಮಾಡಿಸ್ಕೊಳ್ಳೋದು ಈ ಪೋರ್ಟಲ್ ಮುಖಾಂತರ ನಾವು ಮಾಡಿಸ್ಕೊಬೇಕಾಗುತ್ತೆ, ವಾಹನ ಅನ್ನೋ ಪೋರ್ಟಲ್. ಥರ್ಡ್ ಒನ್ ಪೊಲೀಸ್ IT ರಾಜ್ಯ ಎಲ್ಲ ಪೊಲೀಸ್ ಠಾಣೆಗಳ ದೂರು ದಾಖಲಾತಿಯ ಏಕೀಕೃತ ಜಾಲ. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೆಲ್ಲ ಪೊಲೀಸ್ ಸ್ಟೇಷನ್ಸ್ ಇದೆ ಅಲ್ಲಿ ಬರೋ ಅಂಥ ಕಂಪ್ಲೇಂಟ್ಸ್ನೆಲ್ಲ ಒಂದೇ ಕಡೆ ಸಾರ್ಟ್ಔಟ್ ಮಾಡಿ ಇಡುತ್ತೆ. ಸೊ ಇದು ಡಿಜಿಟಲ್ ಆಗಿ ಡೇಟಾನ ಸೇವ್ ಮಾಡೋ ಅಂಥದ್ದು. ಫಾರ್ ಎಕ್ಸಾಂಪಲ್ ಸಮ್ಟೈಮ್ಸ್ ಇವಾಗೆಲ್ಲ ಮೊದಲೆಲ್ಲ ಡಿಜಿಟಲ್ ಇರಲಿಲ್ಲ, ಕಂಪ್ಯೂಟ್ರಲ್ಲಿ ನಾವು
ಕಂಪ್ಲೇಂಟ್ಸ್ನ ಸ್ಟೋರ್ ಮಾಡ್ತಿರ್ಲಿಲ್ಲ. ಎಲ್ಲ ಥ್ರೂ ಪೇಪರಲ್ಲಿ ಬರ್ಕೊಡ್ತಾಯಿದ್ರು. ಮಿಸ್ ಆಗೋ ಅಂಥ ಚಾನ್ಸಸ್ ಇರ್ತಿತ್ತು. ಸೊ ಡಿಸ್ಟ್ರಾಯ್ ಆಗೋ ಅಂಥ ಉದ್ದೇಶಪೂರ್ವಕ ಡಿಸ್ಟ್ರಾಯ್ ಮಾಡೋ ಅಂಥ ಚಾನ್ಸಸ್ ಇರ್ತಿತ್ತು. ಅದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ ಪೊಲೀಸ್ IT ಅನ್ನೋ ವೆಬ್ ಪೋರ್ಟಲ್ನ ತಂದಿದ್ದಾರೆ ಕರ್ನಾಟಕ ಸರ್ಕಾರ. ಸೊ ನೆಕ್ಸ್ಟ್ ಕೆ ಸೇಫ್ ಅಂದರೆ ಅಗ್ನಿ ಸುರಕ್ಷತಾ ಪರವಾನಗಿಗಳ ಆನ್ಲೈನ್ ವಿತರಣೆ. ಫಾರ್ ಎಕ್ಸಾಂಪಲ್ NOC ಅಂತ ಕರಿತೀವಿ. ಇದನ್ನು ಏನಂತ ಹೇಳ್ಬೋದು, ಯಾವುದೋ ಒಂದು ಕೈಗಾರಿಕೆ ಶುರು ಮಾಡ್ತೀವಿ. ಅಲ್ಲಿ ನಮಗೆ ನಾವು ಅಲ್ಲಿ ವರ್ಕ್ ಮಾಡೋ ಅಂಥ ಜನಗಳಿಗೆ, ಅದು ಸುತ್ತಮುತ್ತ ಇರೋವಂಥ ಜನಗಳಿಗೆ ಅವ್ರ ಸೇಫ್ಟಿಗೆ ನಾವೇನೆಲ್ಲ ಮೆಷರ್ಸ್ನ ತೊಗೊಂಡಿದ್ದೀವಿ, ಪ್ರಿಕಾಷನ್ಸ್ನ ತೊಗೊಂಡಿದ್ದೀವಿ ಅಂತ ಹೇಳಿ ಮೊದಲೇ ನಾವು ಅವ್ರಿಗೆ ನಮ್ಮ ಪ್ಲ್ಯಾನ್ನೆಲ್ಲ ತಿಳಿಸಿ, ಅಲ್ಲಿಂದ ನಾವು NOC ತೊಗೊಂಡ್ರೆ ಮಾತ್ರ ನಮಗೆ ಅಲ್ಲಿ ಏನು ಸಿಗುತ್ತೆ, ಆ ಕೈಗಾರಿಕೆನ ಬಿಲ್ಡ್ ಮಾಡೋದಕ್ಕೆ ನಮಗೆ ಸಿಗೋ ಅಂಥ ಕೈಗಾರಿಕೆನ ಕಟ್ಟೋದಕ್ಕೆ ನಮಗೆ ಅಲ್ಲಿ ಪರವಾನಗಿ ಸಿಗ್ತಾ ಹೋಗುತ್ತೆ. ಸೊ ಇದು ಕೆ-ಸೇಫ್ ಅನ್ನೋದು. ಅಗ್ನಿ ಸುರಕ್ಷೆ ಅಂದರೆ ಬೆಂಕಿ ಬಿದ್ದರೆ, ಇನ್ ಕೇಸ್ ಬಿದ್ದರೆ ನಾವೇನೆಲ್ಲ ಪ್ರಿಕಾಷನ್ಸ್ ತೊಗೊಂಡಿದ್ದೀವಿ ಅಂತ ಹೇಳೋದು ಇದು ಕೆ-ಸೇಫ್. ನೆಕ್ಸ್ಟ್ ಒನ್ ಐ-ರಾಡ್. ಸೊ ಇದು ಅಪಘಾತಗಳ ದತ್ತಾಂಶ ಸಂಗ್ರಹಿಸಿ ರಸ್ತೆ ಸುರಕ್ಷತೆ ಹೆಚ್ಚಿಸುವ ವ್ಯವಸ್ಥೆ. ರೋಡ್ ಸೇಫ್ಟಿ ಅಂತ ಕರಿತೀವಿ ಇದನ್ನು. ಸೊ ಇಲ್ಲಿ ಯಾವುದಾದ್ರೂ ಆಕ್ಸಿಡೆಂಟ್ ಆದರೆ ನಾವು ಅಲ್ಲಿ ಡೇಟಾನ ಕಲೆಕ್ಟ್ ಮಾಡಿ ಏನಕ್ಕಾಗಿದೆ, ಏನು ಪ್ರಾಬ್ಲಮ್ ಇದೆ ಅಲ್ಲಿ ಅನ್ನೋದನ್ನ ಐಡೆಂಟಿಫೈ ಮಾಡಿ ಆ ರೋಡಲ್ಲಿ ಬೇಕಾಗುವಂಥ ಸೇಫ್ಟಿ ಮೆಷರ್ಸ್ನ ಮಾಡೋ ಅಂಥ ಒಂದು ವ್ಯವಸ್ಥೆ. ಸೊ ನೆಕ್ಸ್ಟ್ ಒನ್ ಕಂದಾಯ ಮತ್ತು ಆಸ್ತಿ ನಿರ್ವಹಣೆ. ಆ ಡಿಪಾರ್ಟ್ಮೆಂಟಲ್ಲಿ ಬರೋ ಅಂಥ ಪೋರ್ಟಲ್ ಮತ್ತು ಆ್ಯಪ್ಸ್ ಯಾವ್ದ್ಯಾವುದು ಅಂತ ನೋಡ್ತಾ ಹೋಗೋಣ. ಇದು ಬಂದು ರೆವಿನ್ಯೂ ಆ್ಯಂಡ್ ಪ್ರಾಪರ್ಟಿ ಅಂತ ಕರಿತೀವಿ ಆ ವಿಭಾಗದಲ್ಲಿ. ಫಸ್ಟ್ ಒನ್ ಭೂಮಿ. ಇದು ರೈತರಿಗೆ ಹೆಲ್ಪ್ಫುಲ್ ಆಗೋ ಅಂಥದ್ದು ಭೂಮಿ ಅನ್ನೋ ಒಂದು ಆ್ಯಪ್. ರೈತರ ಜಮೀನು ದಾಖಲೆಗಳ ಸಂಪೂರ್ಣ ಗಣಕೀಕರಣ. ಸೊ ಇಲ್ಲಿ ರೈತರಿಗೆ RTCಗಳು ಸಿಗ್ತವೆ. ಅವ್ರಿಗೆ ಬೇಕಾಗಿರೋ ಅಂಥ ಅವ್ರ ಜಮೀನಿನ RTCಗಳಾಗಲಿ ಅಥವಾ ಮ್ಯೂಟೇಷನ್ನಿಂದ ಏನಾದರೂ ಸ್ಟೇಟಸ್ ಆಗಲಿ ಪ್ರತಿಯೊಂದು ಕೂಡ ಇದರಲ್ಲಿ ಅಪ್ಡೇಟ್ ಇರುತ್ತೆ. ನೆಕ್ಸ್ಟ್ ಒನ್ ಮೋಜಿನಿ ಅನ್ನೋದು ಇದು ಸರ್ವೆ ಡಿಪಾರ್ಟ್ಮೆಂಟಿಗೆ ಬರೋ ಅಂಥದ್ದು ಭೂ ಅಳತೆ ಮತ್ತು ನಕ್ಷೆಗಳ ಗಣಕೀಕೃತ ವ್ಯವಸ್ಥೆ. ಇತ್ತೀಚೆಗೆ ಎಲ್ಲ ಗ್ರಾಮಗಳು ರೈತರ ಜಮೀನನ್ನ ಡಿಜಿಟಲೈಸ್ ಮಾಡಬೇಕು ಅಂತ ಕಂದಾಯ ಇಲಾಖೆಯವರು ಏನು ಮಾಡಿದ್ದಾರೆ, ಆರ್ಡರ್ ತಂದಿದ್ದಾರೆ. ಸೊ ಬೇಸ್ಡ್ ಆನ್ ದಿಸ್ ಈ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಯಾವುದೇ ಸರ್ವೆಗೆ ಹೋದರೂ ಕೂಡ ಅಥವಾ ನಾವು ಸರ್ವೆಗೆ ಹಾಕಬೇಕು ಅಂತಂದರೆ ನಾವು ಡಿಜಿಟಲ್ ಅಂದರೆ ಆ ಮೋಜಿನಿ ಅನ್ನೋ ವೆಬ್ ಪೋರ್ಟಲ್ಗೆ ಹೋಗಿ ನಾವು ಅಪ್ಲಿಕೇಶನ್ ಹಾಕಾದ್ಮೇಲೆ ನಮಗೆ ಸರ್ವೆ ಮಾಡೋಕ್ಕೆ ಬರೋ ಅಂಥದ್ದು. ಸೊ ಇದರಲ್ಲಿ ಸರ್ವೆ ಮಾಡಬೇಕಾಗಿದ್ದರೆ ಅಪ್ಲಿಕೇಶನ್ ಹಾಕೋ ಅಂಥದ್ದು, ಸರ್ವೆ ಮಾಡಾದ್ಮೇಲೆ ಆಗಿದೆ ಅನ್ನೋ ಅಪ್ಡೇಟ್ ಕೂಡ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಒಂದು ಸ್ವತ್ತು ಗ್ರಾಮೀಣ ಆಸ್ತಿ ದಾಖಲೆಗಳ ರಕ್ಷಣೆ ಮತ್ತು ನಿರ್ವಹಣೆ. ಫಾರ್ ಎಕ್ಸಾಂಪಲ್ ಹಳ್ಳಿನಲ್ಲಿ ಅವ್ರ ಜಮೀನಿನ ದಾಖಲೆಗಳು ಏನೇನಿದೆ ಅದನ್ನು ರಕ್ಷಣೆ ಮತ್ತು ನಿರ್ವಹಣೆ ಮಾಡೋದಕ್ಕೋಸ್ಕರ ಈ ವೆಬ್ ಪೋರ್ಟಲ್ ಇದೆ, ಸ್ವತ್ತು ಅಂತ. ಸೊ ಇದು ವೆಬ್ ಪೋರ್ಟಲ್ಗಿನ್ನ ಆ್ಯಪ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಮ್ಮ ಜಮೀನು ಎಷ್ಟು ಸೇಫ್ ಆಗಿದೆ ಅಂತ ಕೂಡ ನಾವು ನೋಡ್ಕೋಬೋದು. ನೆಕ್ಸ್ಟ್ ಒನ್ ಕಾವೇರಿ 2.0. ಸೊ ಇಟ್ ಈಸ್ ರಿಲೇಟೆಡ್ ಟು ಏನಂತ ಕರಿತೀವಿ, ರೆವಿನ್ಯೂ ಡಿಪಾರ್ಟ್ಮೆಂಟ್, ಕಂದಾಯ ಇಲಾಖೆಗೆ ಬರುತ್ತೆ ಇದು. ಸೊ ಆಸ್ತಿ ಅಥವಾ ಯಾವುದಾದ್ರೂ ಪ್ರಾಪರ್ಟಿ ಬೈ ಮಾಡಿದರೆ ನಾವು ರಿಜಿಸ್ಟ್ರ್ ಮಾಡ್ಕೋಬೇಕಂದ್ರೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಬೇಕಾಗುತ್ತೆ. ಸೊ ಅಲ್ಲಿ ನಾವು ಈ ಕಾವೇರಿ 2.0 ಅನ್ನೋ ಅಂಥ ವೆಬ್ಸೈಟ್ನ ನೋಡ್ತೇವೆ, ಈ ಪೋರ್ಟಲ್ನ ನೋಡ್ತೀವಿ. ಈ ಪೋರ್ಟಲಲ್ಲಿ ನಾವು ನೋಂದಾಯಿಸ್ಕೋಬೇಕಾಗುತ್ತೆ. ಅದಕ್ಕೆ ಬೇಕಾಗಿರೋಂಥ ಮುದ್ರಾಂಕ ಶುಲ್ಕ ಕಟ್ಟಿ ನಾವು ರಿಜಿಸ್ಟರ್ ಮಾಡ್ಕೊಳ್ಳೋ ಅಂಥ ಒಂದು ಆನ್ಲೈನ್ ಪ್ರಕ್ರಿಯೆ. ಸೊ ನೆಕ್ಸ್ಟ್ ಒನ್ ಮ್ಯೂಟೇಷನ್. ಇಲ್ಲಿ ಜಮೀನು ಹಕ್ಕು ವರ್ಗಾವಣೆ ಪ್ರಕ್ರಿಯೆ. ಸೊ ಫಾರ್ ಎಕ್ಸಾಂಪಲ್ ಒಬ್ಬ ರೈತ ಇನ್ನೊಬ್ಬ ರೈತಂಗೆ ಅವ್ರ ಜಮೀನು ಮಾರಿದ್ರು ಅಂತಂದರೆ ಅವರು ಮಾರಿರೋ ಅಂಥ ಪ್ರಕ್ರಿಯೆ ಯಾವುದರಲ್ಲಿ ರಿಜಿಸ್ಟ್ರ್ ಮಾಡಿ ಅಥವಾ ಡೇಟಾನ ಸ್ಟೋರ್ ಮಾಡ್ತಾರೆ ಅಂದರೆ ಮ್ಯೂಟೇಷನಲ್ಲಿ ಮಾಡ್ತಾ ಹೋಗ್ತಾರೆ. ವರ್ಗಾವಣೆ ಪ್ರಕ್ರಿಯೆನೇ ಮ್ಯೂಟೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಪರಿಹಾರ. ಪ್ರಕೃತಿ ವಿಕೋಪದ ಪರಿಹಾರ, ಹಣದ ನೇರ ವರ್ಗಾವಣೆ. ಈ ಪರಿಹಾರ ಅನ್ನುವಂಥದ್ದು ಬರಗಾಲ ಬಂತು ಅಥವಾ ಡ್ರಾಟ್ ಆಗಿತ್ತು, ಇಲ್ಲ ಪ್ರವಾಹ ಬಂತು, ಫ್ಲಡ್ ಆಗಿತ್ತು. ಸೊ ಅಲ್ಲಿ ರೈತರಿಗೆ ಕೊಡೋ ಅಂಥ ನಾವು ಏನು ಪರಿಹಾರ ಕೊಡ್ತೀವಿ, ಸೊ ಅದು ಡಿಜಿಟಲ್ ಆಗಿ ಡೈರೆಕ್ಟು ಬೆನಿಫಿಷರಿ ಟ್ರಾನ್ಸ್ಫರ್ ಅಂದರೆ ಡೈರೆಕ್ಟ್ ಅವ್ರ ಅಕೌಂಟಿಗೆ, ಯಾರು ಫಲಾನುಭವಿಗಳಿರ್ತಾರೋ ಅವ್ರ ಅಕೌಂಟಿಗೆ ಕೊಡೋ ಅಂಥ ಒಂದು ಪೋರ್ಟಲ್ ಇದು. ಸೊ ನೆಕ್ಸ್ಟ್ ಒನ್ ನಾಗರಿಕ ಸೇವಾ ಕೇಂದ್ರಗಳು, ಸಿಟಿಸನ್ಸ್ ಸರ್ವಿಸ್ ಸೆಂಟರ್ಸ್ ಅಂತ ಕರಿತೀವಿ. ಸೊ ಇವು ಹೇಗೆ ವರ್ಕ್ ಮಾಡ್ತವೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಸೇವಾ ಸಿಂಧು.
ಈ ಸೇವಾ ಸಿಂಧು ಅನ್ನೋ ಒಂದು ಪೋರ್ಟಲ್ ಇದೆ. ಸೊ ಇಲ್ಲಿ ಆಲ್ಮೋಸ್ಟ್ 800 ಪ್ಲಸ್ ಸೇವೆಗಳು, ಸರ್ವೀಸಸ್ ಜನಸಾಮಾನ್ಯರಿಗೆ ಒದಗಿಸೋ ಅಂಥ ಕೆಲಸ ಮಾಡ್ತಿದೆ ಕರ್ನಾಟಕ ಸರ್ಕಾರ. ಫಾರ್ ಎಕ್ಸಾಂಪಲ್, ನೀವು ಅಪ್ಲಿಕೇಶನ್ ಹಾಕ್ಬೇಕಂತಂದರೆ ಗೃಹಲಕ್ಷ್ಮಿ ಆಗಲಿ ಅಥವಾ ಯಾವ್ದು ಈಗ ಯುವರತ್ನ ಯುವನಿಧಿಗಾಗಲಿ ಅಥವಾ ಗೃಹ ಜ್ಯೋತಿಗಾಗಲಿ ಎಲ್ಲ ಕೂಡ ಇದರಲ್ಲೇ ಇಟ್ ಕಮ್ಸ್ ಅಂಡರ್ ಸೇವಾ ಸಿಂಧು ಪೋರ್ಟಲ್. ಸಕಾಲ ಯೋಜನೆ ಅಂತ ಒಂದು ಸ್ಕೀಮ್ ಇದೆ. ಸೊ ಇದು ಸರ್ಕಾರಿ ಸೇವೆಗಳನ್ನು ನಿಗದಿತ ಸಮಯದೊಳಗೆ ನೀಡುವ ಭರವಸೆ. ಇವಾಗ ಯಾವುದೋ ಒಂದು ಕೆಲಸ ಆಗಬೇಕು, ಅಪ್ಲಿಕೇಶನ್ ಹಾಕಿದ್ದೀವಿ. ಸೊ ಅಲ್ಲಿ ನಾವು ಟೈಮ್ ಲಿಮಿಟ್ನ ಫಿಕ್ಸ್ ಮಾಡಿರ್ತಾರೆ. ಸೊ ಈ ಅಪ್ಲಿಕೇಶನ್ ಇಷ್ಟು ದಿನದೊಳಗಡೆ ಅದು ನಾವು ಫಿನಿಶ್ ಅಪ್ ಮಾಡಿರಬೇಕಂತ. ಸೊ ಹಾಗಾಗಿ ಈ ಸಕಾಲ ಯೋಜನೆಯಿಂದ ಟೈಮ್ ಲಿಮಿಟ್ ಇರೋದ್ರಿಂದ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾರೆ. ಆ್ಯಂಡ್ ಎಲ್ಲೂ ಟೈಮ್ ಡಿಲೇ ಆಗಲ್ಲ, ಜನರು ಟೈಮ್ ವೇಸ್ಟ್ ಆಗಲ್ಲ. ನೆಕ್ಸ್ಟ್ ಒನ್ಸ್ ಜನಸೇವಕ, ಸರ್ಕಾರಿ ಸೇವೆಗಳನ್ನು ಮನೆ ಬಾಗಿಲಿಗೆ ತಲುಪಿಸುವಂಥ ಯೋಜನೆ ಜನಸೇವಕ ಯೋಜನೆ. ಸೊ ಇಟ್ ಕಮ್ಸ್ ಅಂಡರ್ ಇವಾಗ 75 ವರ್ಷ ಮೇಲ್ಪಟ್ಟವ್ರಿಗೆ ಪಡಿತರ ಅಂದರೆ ಮೀನ್ಸ್ ರೇಷನ್ನ ಮನೆ ಬಾಗಿಲಿಗೆ ತಲುಪಿಸೋ ಅಂಥದ್ದು, ಔಷಧಿ ಮನೆ ಬಾಗಿಲಿಗೆ ತಲುಪಿಸೋ ಅಂಥದ್ದು. ಆ್ಯಂಡ್ ದೆನ್ ಇತ್ತೀಚೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಮನೆಗೆ ಹೋಗಿ ಅವರು ಏನು ಕಂಪ್ಲೇಂಟ್ಸ್ ಇದೆ ಅಂತ ಕೇಳ್ಕೊಂಬರೋ ಅಂಥದ್ದು. ಇವೆಲ್ಲವೂ ಕೂಡ ಜನಸೇವಕ ಪೋರ್ಟಲಲ್ಲೇ ಬರೋ ಅಂಥದ್ದು. ಗ್ರಾಮ ಒನ್, ಇಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಅಥವಾ 2-3 ಹಳ್ಳಿ ಸೇರಿಸಿ ಒಂದು ಗ್ರಾಮ ಒನ್ ಅನ್ನೋ ಯೋಜನೆನ ತಂದಿದ್ದಾರೆ ಕರ್ನಾಟಕ ಸರ್ಕಾರ. ಹಳ್ಳಿಗಳಲ್ಲಿ ಎಲ್ಲ ಸರ್ಕಾರಿ ಸೇವೆಗಳನ್ನು ನೀಡುವ ಕೇಂದ್ರ. ಸೊ ಮೊದಲೆಲ್ಲ ರೈತರು ಯಾವ್ದಾದ್ರು ಸೇವೆ ಬೇಕು ಅಂದರೆ ತಾಲೂಕು ಅಥವಾ ಜಿಲ್ಲಾ ಮಟ್ಟಕ್ಕೆ ಹೋಗಬೇಕಿತ್ತು. ಬಟ್ ಇವತ್ತು ಅದೇ ಸೇವೆ ಹಳ್ಳಿಗಳಲ್ಲಿ ದೊರಕೋದಕ್ಕೆ ಗ್ರಾಮವನ್ನು ಹೆಲ್ಪ್ಫುಲ್ ಆಗಿದೆ. ಇನ್ನು ನಗರದಲ್ಲಿ ನಗರವಾಸಿಗಳಿಗೆ ಬಿಲ್ ಪಾವತಿ ಸೇವಾ ಕೇಂದ್ರ. ನಗರಗಳಲ್ಲಿ ಅಂತಂದರೆ ಸಿಟಿಗಳಲ್ಲಿ ವಾಸ ಮಾಡೋ ಅಂಥವ್ರು ವಾಟರ್ ಬಿಲ್, ಕರೆಂಟ್ ಬಿಲ್, ಫೋನ್ ಬಿಲ್, ಎಲ್ಲ ಥರದ ಬಿಲ್ಸ್ ಕೂಡ ಇದರಲ್ಲೇ ಪೇ ಮಾಡ್ಬೋದು ಬೆಂಗಳೂರು ಒನ್ ಅನ್ನೋ ಅಂಥ ಸೇವಾ ಕೇಂದ್ರದಲ್ಲಿ. ಕರ್ನಾಟಕ ಒನ್ ಇತರ ನಗರಗಳಲ್ಲಿನ ಡಿಜಿಟಲ್ ಸೇವಾ ಕೇಂದ್ರಗಳು. ಇಟ್ ವರ್ಕ್ಸ್ ಲೈಕ್ ಎ ಬೆಂಗಳೂರು ಒನ್, ಕರ್ನಾಟಕ ಒನ್ನು ಕೂಡ. ಸೊ ಇಲ್ಲೇನು ಮಾಡುತ್ತೆ, ಎಲ್ಲ ಥರದ ಸರ್ವೀಸಸ್ ಕೂಡ ಈ ಕರ್ನಾಟಕ ಒನ್ನಲ್ಲೂ ಅವೈಲಬಲ್ ಇದೆ. ಗ್ರಾಮ ಒನ್ ಹಳ್ಳಿಗಳಲ್ಲಿ, ಟೌನ್ಗಳಲ್ಲಿ ನಗರವಾಸಿಗಳು ಅಂದರೆ ಟೌನ್ನಲ್ಲಿರೋ ವಾಸಿಸೋ ಅಂಥ ಜನಗಳು. ಈವನ್ ಕರ್ನಾಟಕ ಒನ್ನಲ್ಲೂ ಕೂಡ ಎಲ್ಲ ಜನಗಳಿಗೂ ಗೌರ್ಮೆಂಟ್ ಸರ್ವೀಸಸ್ ಅವೈಲಬಲ್ ಇದೆ. ಇವಿಷ್ಟೂ ಕೂಡ ಮೋಸ್ಟ್